ಅಮೆರಿಕದ ಹಳ್ಳಿ ಸೈಡ್ ಬಂದಿದೀವಿ ನಾವು. ವಾಡಿಕೆ ಮಾತಲ್ಲಿ ಹಳ್ಳಿನ ಕಂಟ್ರಿ ಸೈಡ್ ಅಂತ ಕರೀತಾರೆ. ಹಳ್ಳಿ ಸೈಡ್ ಅಲ್ಲೂ ಎಲ್ಲಾ ತರ ಬೇಸಿಕ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ. ರೋಡು, ಲೈಟು, ನೀರು ಅನ್ನೋದೆಲ್ಲ, ಪವರ್ ಸಪ್ಲೈ ಎಲ್ಲ ಇಲ್ಲಿನ ಬೇಸಿಕ್ ನೆಸೆಸಿಟಿ ಇದ್ದೇ ಇರುತ್ತೆ ಎಲ್ಲಾ ಕಡೆಗೂ. ಎಲ್ಲೋ ದೂರದಲ್ಲಿ ಒಂದೊಂದ್ ಮನೆ. ಕಾರ್ಗಳು ಕೂಡ ಇಲ್ಲಿನ ಬೇಸಿಕ್ ನೆಸೆಸಿಟಿ. ಸೊ ಎಲ್ಲಾರ ತರ ಕಾರ್ ಇದ್ದೇ ಇರುತ್ತೆ. ವ್ಯವಸಾಯಕ್ಕೆ ಬಂದ್ರೆ ಇಲ್ಲಿ ಒಂಥರ ಕಪ್ಪು ಮಣ್ಣು. ಪ್ರತಿ ಸ್ಟೇಟಿನ ಹವಾಗುಣಕ್ಕೆ ಮಣ್ಣಿಗೆ ತಕ್ಕಂಗೆ ಇಲ್ಲಿ ಬೆಳೆಗಳನ್ನ ಬೆಳಿತಾರೆ. ಹೆಚ್ಚಾಗಿ ಕಾರ್ನ್ ಜಾಸ್ತಿ. ಆದ್ರೆ ನಾವಿವಾಗ ಹಣ್ಣು ತರಕಾರಿಗೋಸ್ಕರ ಬಂದಿಲ್ಲ. ನಾಟಿ 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 ಕೋಳಿ ಅಂತ ಬಂದಿದೀವಿ. ಮನೆ ಹತ್ರ ಸಿಗೋ ಮೀಟ್ ಎಲ್ಲ ಪ್ಯಾಕ್ಡ್ ಫುಡ್ ತರ ಪ್ಯಾಕ್ಡ್ ಆಗೋಗಿರುತ್ತೆ. ಈ ತರ ಫಾರ್ಮ್ ಬಂದು ಚಿಕನ್ ಮಟನ್ ಎಲ್ಲ ತಗೊಳ್ಳೋ ಅಡ್ವೆಂಚರಸ್ ಕೆಲಸ ಮಾಡೋದು ಮೋಸ್ಟ್ಲಿ ನಮ್ಮಮ್ಮ ಬಂದಾಗೆಲ್ಲ ಯಾವ್ದಾದ್ರು ಒಂದು ಫಾರ್ಮ್ ವಿಸಿಟ್ ಮಾಡಿಸ್ತಾರೆ. ಇಲ್ಲೆಲ್ಲ ವ್ಯವಸಾಯ ಹೆಂಗ್ ಮಾಡ್ತಾರೆ, ಇಲ್ಲಿ ಇಂಡಿಯಾದಲ್ಲಿ ಸಿಕ್ಕಂಗ ಅದ್ ಸಿಕ್ಕಲ್ವಾ ಇದ್ ಸಿಕ್ಕಲ್ವಾ ಅಂತ ನಮ್ಮ ಮೈಂಡ್ಗೆ ಇದನ್ನೆಲ್ಲ ಹುಡುಕೋ ಅಂತ ಕೆಲಸಗಳು ಕೊಡ್ತಾರೆ. ಸೊ ಫೈನಲಿ ಅದು ಸಕ್ಸಸ್ ಆಗಿ ನಾವಿವಾಗ ಬಂದಿದೀವಿ. ಅಮೆರಿಕಾದಲ್ಲಿ ಇಂಡಿಯಾನ ಹುಡುಕಾಡೋ ಅನ್ವೇಷಣೆಯಲ್ಲಿ ಈ ಜಾಗಕ್ಕೆ ಬಂದು ಫಾರ್ಮ್ ಹಿಂಗಿರುತ್ತೆ ಅಂತ ಒಂದು ನೋಡ್ತಾ ಇದೀವಿ. ಆಲ್ಮೋಸ್ಟ್ 1.5 ಗಂಟೆ ಟೈಮ್ ಡ್ರೈವ್ ಮಾಡ್ಕೊಂಡ್ ಬಂದ್ವಿ. ಕಟ್ ಮಾಡಿ ಪ್ಯಾಕ್ ಆಗಿರೋ ಮೀಟ್ ತಂದು ಅಡ್ಗೆ ಮಾಡ್ಕೊಂಡು ತಿನ್ನೋದು ಓಕೆ. ಬಟ್ ಇವಾಗ ಇದನ್ನೆಲ್ಲ ನಿಜವಾಗ್ಲೂ ನೋಡಿ ಇದನ್ನ ಕಟ್ ಮಾಡ್ಕೊಂಡು ತಿನ್ನಕ್ಕೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಬಟ್ ಅದನ್ನೆಲ್ಲ ಜಾಸ್ತಿ ಯೋಚನೆ ಮಾಡಬಾರ್ದಪ್ಪ. ಸುಮ್ನೆ ನಾ ತಿಂದಿಲ್ಲ ಅಂದ್ರೆ ಇನ್ನೊಬ್ರು ತಿಂತಾರೆ ಅಂತ ಅನ್ಕೊಂಡು ನಾವ್ ಇಷ್ಟು ವರ್ಷ ಹೆಂಗ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಹಂಗ್ ಫಾಲೋ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು. ಓಕೆ, ಆಲ್ ರೈಟ್. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅನ್ಬಿಟ್ಟು ಆ ಶನಿವಾರನೇ ಕುಯ್ಸ್ಕೊಂಡ್ಬಂದು ಭಾನುವಾರ ಮಾಡ್ಕೊಂಡು ತಿಂದಿದ್ದಾಯ್ತು. ಡ್ಯಾಲಸ್ ಸುತ್ತಮುತ್ತ ಇರೋರಿಗೆ ಇಲ್ಲಿದೆ ಈ ಫಾರ್ಮ್ ನ ಮತ್ತೆ ಇದರ ರೇಟ್ ಡೀಟೇಲ್ಸ್ ಎಲ್ಲ. ನಾವೇನೇ ಇಷ್ಟೊಂದು ದೂರ ಬಂದು ಎಲ್ಲ ತಗೋತಾ ಇದೀವಿ ಅಂತ ಅನ್ಕೊಂಡ್ರೆ ಜನ ಬಂದು ಕೆಜಿ ಗಟ್ಲೆ ತಗೊಂಡು ಹೋಗ್ತಾ ಇದ್ರು.